ಯತೀಂದ್ರ ಹೇಳಿಕೆಗೆ ಸಚಿವ ಜಮೀರ್ ಅಹಮದ್ ಸಾಥನ್ನ ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಬಹಿರಂಗವಾಗಿ ಹೇಳಿಕೆ ಕೊಡೋದು ಮತ್ತೆ ಶುರುವಾಗಿದೆ. 2028ರವರೆಗೂ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ. ಸಿಎಂ ಕುರ್ಚಿ ಖಾಲಿ ಇಲ್ಲ, ಖಾಲಿ ಇದ್ರೆ ಚರ್ಚೆಗೆ ಬರುತ್ತೆ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಇದೀಗ ಸಿಎಂ ಕುರ್ಚಿ ಮೇಲೆ ಸಿದ್ದರಾಮಯ್ಯ ಕುಳಿತಿದ್ದಾರೆ. ಕುರ್ಚಿ ಭದ್ರವಾಗಿದೆ, ಯಾವುದೇ ರೀತಿಯಾದಂತಹ ಬದಲಾವಣೆಗಳಿಲ್ಲ. ಹೈಕಮಾಂಡ್ ಹಾಕಿರೋ ಗೆರೆಯನ್ನ ಯಾರೂ ಕೂಡ ದಾಟಲ್ಲ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಜಮೀರ್. ಈಗ ನಾನು ಒಂದೇ ಮಾತು ಪದೇ ಒಂದೇ ಮಾತು. ಈಗ ಯತೀಂದ್ರ ಅವರು ಅವರ ಅಭಿಪ್ರಾಯನ ಹೇಳಿದ್ದಾರೆ, ನಂದು ಪದೇ ಒಂದೇ ಹೇಳೋದು. ಈಗ ಇದು ಯಾವಾಗ ಚರ್ಚೆ ಆಗಬೇಕಾಗಿರೋದು? ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದ್ರೆ ತಾನೇ ಚರ್ಚೆ ಆಗಬೇಕಾಗಿರೋದು. ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಆ ಕುರ್ಚಿದಲ್ಲಿ ಸಿದ್ದರಾಮಯ್ಯ ಅವರು ಇದ್ದಾರೆ. ನಾನು 28ವರೆಗೂ ಮನೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರಂತ ನಾನು ಭಾಳ ಸತಿ ಹೇಳಿದ್ದೀನಿ. ನಾನು ಅಂದರೆ ನಮ್ಮ ಪಕ್ಷ ಹೈಕಮಾಂಡ್, ಮನೆ ಮುಖ್ಯಮಂತ್ರಿ ಏನಂದರು, ಹೈಕಮಾಂಡ್ ಹೇಳ್ದಂಗೆ ನಾನು ಕೇಳ್ತೀನಪ್ಪ ಅಂದರು. DCM ಏನಂದರು, ಹೈಕಮಾಂಡ್ ಹೇಳ್ದಂಗೆ ನಾನು ಕೇಳ್ತೀನಂತ. ನಮ್ಮ ಪಕ್ಷ ಏನು, ಹೈಕಮಾಂಡ್ ಗೆರೆ ಹಾಕಿದ್ದು ಯಾರು ಗೆರೆ ದಾಟಲ್ಲ. ನಾವೆಲ್ಲ ಹೈಕಮಾಂಡ್ ಪಕ್ಷ. ಕುರ್ಚಿ ಖಾಲಿ ಈಗ ಚರ್ಚೆ ಯಾವಾಗ ಆಗ್ಬೇಕು ಹೇಳಿ? ಆ ಕುರ್ಚಿ